ಅದಕ್ಕಾಗಿ ನಾವು ಜ್ಞಾನ ಮಾರ್ಗನೆಯಲ್ಲಿ ಜ್ಞಾನದ ಮುಖ್ಯ ಬಿಂದುಗಳನ್ನು ತಿಳಿದುಕೊಳ್ಳೋಣ. ಕೂಮತಿ ಜ್ಞಾನ ಅಂತಂದರೆ ವಿಪರೀತವಾಗಿ ವಿಚಾರ ಮಾಡುವಂತಹ ಜ್ಞಾನ, ಉಲ್ಟಾ ವಿಚಾರ ಮಾಡೋದು, ಒಳ್ಳೆಯದಿದ್ದದ್ದನ್ನು ಕೆಟ್ಟ ರೂಪವಾಗಿ, ಕೆಟ್ಟಿದ್ದದ್ದನ್ನು ಒಳ್ಳೆಯ ರೂಪವಾಗಿ, ಕೆಟ್ಟಿದ್ದದ್ದನ್ನು ಒಳ್ಳೆಯ ರೂಪವಾಗಿ ವಿಚಾರ ಮಾಡೋದು, ಇದು ಕೂಮತಿ ಜ್ಞಾನ. ಒಂದು ಉದಾಹರಣೆಯನ್ನು ತಿಳ್ಕೊಳ್ಳಿ, ಯಾವ ಥರದಲ್ಲಿ ಇದು ವಿಚಾರ ಮಾಡ್ತಿರ್ತದೆ ಗೊತ್ತಾಗುತ್ತೆ. ಸ್ವತಂತ್ರತೆ, ಸ್ವತಂತ್ರ, एकदम फ्री, राजमार्ग हाईवे, ಒಂದು ಉದಾಹರಣೆ ಕೂಮತಿ ಜ್ಞಾನ ಹೇಗೆ ಇರುತ್ತದೆ ಅನ್ನೋದಕ್ಕೆ. ಮತಿ ಜ್ಞಾನ, ಕೂಮತಿ ಜ್ಞಾನ ಇದ್ದರೆ ಏನು ಮತ್ತು ಸುಮತಿ ಜ್ಞಾನ ಇದ್ದರೆ ಏನು, ಅದಕ್ಕೆ 4 ಭೇದಗಳಿದ್ದೇವೆ. ಅವಗ್ರಹ, ಇಹ, ಅವಾಯ, ಧಾರಣ. ನಾವು 4ನೇ ಗುಣಸ್ಥಾನದಲ್ಲಿರುವಾಗ ಯಾವ ಮತಿ ಜ್ಞಾನ ಇರ್ತದೆ? ನಮ್ಮ ಮತಿ ಜ್ಞಾನ ಸುಮತಿಯಲ್ಲಿ ಇರ್ತದೆ. ಕೆಳಗಡೆಗೆ ಇರುವಾಗ ಕೂಮತಿ ಇರ್ತದೆ. 3ನೇ ಗುಣಸ್ಥಾನದಲ್ಲಿರುವಾಗ ಮಿಶ್ರ ರೂಪದಲ್ಲಿ ಇರ್ತದೆ. ಸುಮತಿ ಕುಮತಿ ಅನ್ನುವಂಥ ಮಿಶ್ರ ಜ್ಞಾನ, ಉಭಯಾತ್ಮಕ ಜ್ಞಾನ ಇರುತ್ತೆ. ಕೂಮತಿ ಜ್ಞಾನ ಯಾವ ಥರ ಕೆಲಸ ಮಾಡ್ತದೆ ಅಂತಂದರೆ, ಸುಖಕ್ಕೆ ಕಾರಣವಾಗಿರ್ತಕ್ಕಂತಹ ವಸ್ತುವನ್ನು ದುಃಖಕ್ಕೆ ಕಾರಣ ಅಂತ ತಿಳ್ಕೊಳ್ತದೆ, ದುಃಖಕ್ಕೆ ಕಾರಣವಾಗಿರುವಂಥ ವಸ್ತುವನ್ನು ಸುಖಕ್ಕೆ ಕಾರಣ ಅಂತ ತಿಳ್ಕೊಳ್ತದೆ. ನಂಬಿಕೆ, ತಿಳುವಳಿಕೆ ಇದ್ದಿರ್ತದೆ ಅದಕ್ಕೂ ಕೂಡ. ಈ ವಸ್ತು ದುಃಖಕ್ಕೆ ಕಾರಣ ಇದೆ ಅನ್ನೋದು ಗೊತ್ತಿದೆ, ಆದರೆ ಸುಖಕ್ಕೆ ಕಾರಣ ಇದೆ ಅಂತಲೇ ಹೇಳ್ತದೆ ಅದು. ಏಕೆಂದರೆ ನನ್ನ ವರ್ತಮಾನ ಪರಿಸ್ಥಿತಿ ಇದು ಇಲ್ಲದಿದ್ದರೆ ನಡಿಲ್ಲ, ಇದರಿಂದಲೇ ನನಗೆ ಸುಖ ಇದೆ ಅನ್ನುವಷ್ಟರ ಮಟ್ಟಿಗೆ ತಿಳುವಳಿಕೆ ಜೀವಿಗೆ ಇರುತ್ತೆ. ಇದು ಇಲ್ಲ ಅಂತಂದರೆ ನಂದು ನಡೆಯಲ್ಲ. ಇವತ್ತು ನಾನು ದುಃಖಿ, ಈ ವಸ್ತು ಇರಲಿಲ್ಲ ಅಂತಂದರೆ ಇವತ್ತು ನಾನು ದುಃಖಿ. ಅದಕ್ಕೆ ಈ ವಸ್ತುವೇ ನನಗೆ ಇವತ್ತಿನ ಸುಖವನ್ನು ಕೊಡುವಂತಹ ಸಾಧನ. ಆ ವಸ್ತು ಸ್ವೀಕಾರ ಮಾಡಿದ ತಕ್ಷಣ ನನಗೆ ಇವತ್ತು ದುಃಖ. ಅದೇ ಸುಖಕ್ಕೆ ಕಾರಣವಾಗಿದೆ, ಇದೂ ಗೊತ್ತು. ಆದರೆ ಆ ವಸ್ತುವನ್ನು ಸ್ವೀಕಾರ ಮಾಡಿನಿ ಅಂತಂದರೆ ದುಃಖ ಆಗುತ್ತೆ, ಇವತ್ತೇ ದುಃಖ ಆಗ್ತದೆ. ಸುಖದ ಸಾಧನಕ್ಕೆ ದುಃಖದ ಸಾಧನ, ದುಃಖದ ಸಾಧನಕ್ಕೆ ಸುಖದ ಸಾಧನ ಅಂತ ತಿಳ್ಕೊಳ್ತಕ್ಕಂಥ ಯಾವ ಜ್ಞಾನ ಇದೆ ಅದು ಕೂಮತಿ ಜ್ಞಾನ. ಆಮೇಲೆ ಅದನ್ನು ವಿಚಾರ ಮಾಡುವಂಥದ್ದು, ಅದನ್ನು ಅದೇ ರೂಪದಲ್ಲಿ ವಿಚಾರ ಮಾಡುವಂಥದ್ದು ಇದು ಕುಶ್ರುತ ಜ್ಞಾನ. ಕುಮತಿ ಜ್ಞಾನ, ಕುಶ್ರುತ ಜ್ಞಾನ. ಕುಶ್ರುತ ಜ್ಞಾನ ವಿಚಾರ ಮಾಡುವಂತಹ ಕಾರ್ಯವನ್ನು ಮಾಡ್ತದೆ. ಕೂಮತಿ ಜ್ಞಾನ ಅವಗ್ರಹ, ಇಹ, ಅವಾಯ, ಧಾರಣ. ಅವಗ್ರಹ ಅಂದರೆ ವಸ್ತುವನ್ನು ನೋಡಿ ಗ್ರಹಣ ಮಾಡ್ತದೆ, ಇದು ಹೀಗಿದೆ. ಇಹ ಅಂದರೆ ಬಾರಿ ಬಾರಿಗೆ ನೋಡುವಂಥ ಇಚ್ಛೆ. ಅವಾಯ ಅಂದರೆ ವಸ್ತುವಿನ ಪೂರ್ಣ ಪರಿಚಯ, ವಸ್ತುವಿನ ನಿಶ್ಚಯ, ನಿರ್ಣಯ. ಇದು ಈ ವಸ್ತು ಇದೇ ಇದೆ, ಬೇರೆ ವಸ್ತು ಅಲ್ಲ ಅನ್ನುವಂಥದ್ದು ಅವಾಯ. ಆಮೇಲೆ ಧಾರಣ, ಆ ವಸ್ತುವನ್ನು ಕಾಲಾಂತರದಲ್ಲಿ ಮರೆಯದ ಹಾಗೆ
ಸ್ಥಾಯಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ಮೆಮ್ರಿ ಪವರ್ ಅಂತಿರಲ್ಲ, ಇದು ಕೂಡ ಮತಿಜ್ಞಾನ. ಯಾವ ಮತಿಜ್ಞಾನ ಇದು? ಧಾರಣಾ ಮತಿಜ್ಞಾನ. ಈ ಧಾರಣಾ ಮತಿಜ್ಞಾನ ಕುಮತಿ ಅವಸ್ಥೆಯಲ್ಲಿಯೂ ಇದೆ, ಸುಮತಿಯ ಅವಸ್ಥೆಯಲ್ಲಿಯೂ ಇದೆ. ನೆನಪಿನಲ್ಲಿ ಇಟ್ಟುಕೊಳ್ತದೆ. ಇದು ಯಾವ ಥರದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ತದೆ? ಕುಮತಿ ಜ್ಞಾನ ಇದ್ದರೆ ಅದು ಯಾವ ಥರ ನೆನಪಿನಲ್ಲಿ ಇಟ್ಕೊಳ್ತದೆ ಅಂತಂದರೆ, ಈ ವಸ್ತು ನನಗೆ ದುಃಖಕ್ಕೆ ಕಾರಣ, ನೆನಪಿನಲ್ಲಿ ಇಟ್ಕೊಂಡು ಬಿಡ್ತದೆ. ಸುಖಕ್ಕೆ ಕಾರಣ ಇದೆ, ಆದರೆ ದುಃಖಕ್ಕೆ ಕಾರಣ. ಒಂದು ಉದಾಹರಣೆಗೆ, ಚಹಾ ಮತ್ತು ಹಾಲು ಇವೆರಡು ಬೇರೆ ಬೇರೆಯಾಗಿರ್ತಕ್ಕಂಥ ವಸ್ತುಗಳು. ಚಹಾ ಕುಡಿದು ಅಭ್ಯಾಸ ಆಗಿದೆ, ಅದು ಇವತ್ತು ಸಿಕ್ತು ಅಂತಂದರೆ ಸುಖದ ಅನುಭೂತಿ, ಇವತ್ತು ಸಿಗಲಿಲ್ಲ ಅಂತಂದರೆ ದುಃಖದ ಅನುಭೂತಿ. ಆ ಚಹಾ ಜಾಗದಲ್ಲಿ ಒಂದು ಗ್ಲಾಸ್ ಹಾಲು ಮುಂದಿಟ್ಟರು ಅಂತಂದರೆ ಹಾಲನ್ನು ನೋಡಿ ಆಹಾ ಅಂತದೆ, ಮತ್ತು ಚಹಾ ನೋಡಿ ಹಾ ವಾ ವಾ ಅಂತಂತದೆ. ಸಂಸ್ಕಾರ ಚಹಾದಾಗಿದೆಯಲ್ಲ, ಯಾವ ವಸ್ತುವಿನ ಸಂಸ್ಕಾರ ಆಗಿದೆ, ಯಾವ ವಸ್ತುವನ್ನು ಇಷ್ಟ ಅಂತ ತಿಳ್ಕೊಂಡು ಹ್ಯಾಮ್ರಿಂಗ್ ಆಗಿದೆ, ಯಾವುದರ ಅಧೀನ ಆಗಿದ್ದೇವೆ, ಯಾವುದು ನಮ್ಮ ಬದುಕಿನಲ್ಲಿ ವ್ಯಸನ ರೂಪದಲ್ಲಿ ನಮ್ಮ ಜೀವನಕ್ಕೆ ಸೇರಿಕೊಂಡಿದೆ, ನಮ್ಮ ದೇಹ ಅದರಿಂದ ಹೊಂದಿಕೊಂಡಿದೆ, ನಮ್ಮ ದೇಹಕ್ಕೆ ಇಲ್ಲಿ ತನಕ ಅದು ಸುಖವನ್ನು ಕೊಟ್ಟಿದೆ, ಅಂಥ ದುಃಖದ ವಸ್ತುವನ್ನು ಸುಖಕ್ಕೆ ಕಾರಣ ಅಂತ ತಿಳಿದುಕೊಳ್ಳೋದು, ಅದನ್ನೇ ನೆನಪಿನಲ್ಲಿಟ್ಟುಕೊಳ್ಳೋದು. ಇದು ಯಾವ ಮತಿಜ್ಞಾನ? ಕುಮತಿ ಜ್ಞಾನ. ಅಂದರೆ ಚಹಾ ಕುಡಿ ಅವರೆಲ್ಲ ಕುಮತಿ ಜ್ಞಾನ ಇದ್ದವ್ರು ಇರ್ತಾರಂತಲ್ಲ, ಅದನ್ನು ಬಿಡುವಂಥ ಶಕ್ತಿ ಇದ್ದವರು, ಅದರ ಮೇಲೆ ನಂಬಿಕೆ ಇಲ್ಲದವರು, ಅದರ ಮೇಲೆ ಶ್ರದ್ಧೆಯನ್ನು ಇಡದೇ ಇಡ್ತಕ್ಕಂಥವರು ಸಮ್ಯಕ್ ದೃಷ್ಟಿಯಾಗಿರಬಹುದು. ಆದರೆ ವಸ್ತುವಿನ ನಿರ್ಣಯ ಇರ್ತದೆ. ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ವಸ್ತುವಿನ ನಿರ್ಣಯ ಇರ್ತದೆ, ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಬಿಟ್ಟ ನಂತರ ನನಗೆ ಇದರ ಹಾಲಿನಿಂದ ಲಾಭ ಇದೆ, ಚಹಾದಿಂದ ಹಾನಿ ಇದೆ ಅನ್ನುವಂಥ ನಿರ್ಣಯ ಇರುತ್ತೆ. ಕುಮತಿ ಜ್ಞಾನ ಇದ್ದಾಗ ನಿರ್ಣಯ ಇರೋಲ್ಲ. ನಿರ್ಣಯ ಇದ್ರೂ ಶ್ರದ್ಧೆ ಉತ್ಪನ್ನ ಆಗಿರೋಲ್ಲ. ಅದನ್ನು ಬಿಡಬೇಕು ಅನ್ನತಕ್ಕಂಥ ಶ್ರದ್ಧೆ ಇರೋಲ್ಲ. ಹಾಲಿನ ಮೇಲೆ ಶ್ರದ್ಧೆ ಉತ್ಪನ್ನ ಆಗಬೇಕು, ಚಹಾದ ಮೇಲೆ ಅಶ್ರದ್ಧೆ ಆಗಿ ಬಿಡಬೇಕು. ಆವಾಗ ಸಮ್ಯಕ್ ದರ್ಶನ ಆಗುತ್ತೆ. ಸಮ್ಯಕ್ ದರ್ಶನ ಶ್ರದ್ಧಾದಿಂದ ಆಗ್ತದೆಯೋ ಅಥವಾ ಶ್ರದ್ಧೆ ಇಲ್ಲದಿಂದ ಆಗ್ತದೆ? ನಿರ್ಣಯ ಮಾತ್ರದಿಂದ ಆಗ್ತದೆ. ಹಾಲು ಒಳ್ಳೆಯದಿದೆ, ಚಹಾ ಕೆಟ್ಟದ್ದಿದೆ, ಇಷ್ಟು ನಿರ್ಣಯವನ್ನು ಮಿಥ್ಯಾದೃಷ್ಟಿ ಜೀವಿಗಳು ಕೂಡ ಮಾಡಿಕೊಳ್ಬೋದು. ಆದರೆ ನಿರ್ಣಯ ಮಾತ್ರದಿಂದ ಸಮ್ಯಕ್ ದೃಷ್ಟಿ ಆದ್ರೇನು? ಒಳ್ಳೆಯ ವಸ್ತುವಿನ ಶ್ರದ್ಧೆ ಬಂದಾಗ ಸಮ್ಯಕ್ ದೃಷ್ಟಿ, ಒಳ್ಳೆಯ ಕೆಟ್ಟದ್ದು ಇದರ ನಿರ್ಣಯ ಆದಾಗ ಸಮ್ಯಕ್ ದೃಷ್ಟಿ ಅಲ್ಲ. ಕೆಟ್ಟದ್ದನ್ನು ಅಶ್ರದ್ಧೆ ಮಾಡಬೇಕು, ಒಳ್ಳೆಯದನ್ನು ಶ್ರದ್ಧೆ ಮಾಡಿರಬೇಕು, ಆಮೇಲೆ ಆಚರಣೆಗೂ ಇಳಿದಿರಬೇಕು, ಆಚರಣೆಯ ರೂಪದಲ್ಲಿಯೂ ಬಂದಿರಬೇಕು. ಇಂಥ ಅವಸ್ಥೆಗೆ ಬಂದಾಗ ನಮ್ಮಲ್ಲಿ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ತದೆ. ಕೆಟ್ಟ ಕ್ರಿಯೆಗಳು ಇವೆ ಅಂದ ತಕ್ಷಣ ಆ ಕಡೆಗೆ ಹೋಗೋದಿಲ್ಲ. ಯಾಕೆಂದರೆ ಆ ಕಡೆಗೆ ಹೋಗಬಾರ್ದು ಅಂತಂದರೆ ಈ ಒಳ್ಳೆಯದರದ ಬಗ್ಗೆ ಶ್ರದ್ಧೆ ಬೇಕು. ಈ ಕಡೆ ನಾವು ಶ್ರದ್ಧೆಯನ್ನು ಹೆಚ್ಚಿಸಿಕೊಂಡು ಬಿಟ್ಟರೆ ಈ ನಿರ್ಣಯ ಕಾರ್ಯರೂಪದಲ್ಲಿ ಬರ್ತದೆ.
ಇದು ಕೆಟ್ಟದ್ದೇ ಇದೆ, ಇದು ಒಳ್ಳೆಯದ್ದೇ ಇದೆ ಅಂತಕ್ಕಂಥದ್ದು ನಿರ್ಣಯ ಏನಿದೆಯಲ್ಲ, ಇದು ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಶ್ರದ್ಧೆ ಇಲ್ಲದೆ ಬರೋಲ್ಲ. ಅದಕ್ಕಾಗಿ ಶ್ರದ್ಧೆಯನ್ನೇ ಸಮ್ಯಕ್ತು ಅಂತ ಹೇಳಿದರು, ನಿರ್ಣಯವನ್ನು ಸಮ್ಯಕ್ತು ಅಂತ ಹೇಳಲಿಲ್ಲ. ಒಳ್ಳೆಯದು ಕೆಟ್ಟದ್ದು ಅನ್ನತಕ್ಕಂತಹ ಈ ಥರದ ಒಂದು ಜ್ಞಾನವನ್ನು ಸಮ್ಯಕ್ತ್ವವುಳ್ಳ ಜ್ಞಾನ ಅಂತ ಹೇಳಿಲ್ಲ. ಅದನ್ನೇನು ಹೇಳಿದರು? ಮಿಥ್ಯಾಜ್ಞಾನ. ನಿರ್ಣಯ ಇದ್ರೂ ಮಿಥ್ಯಾಜ್ಞಾನ. ಆದರೆ ಆ ನಿರ್ಣಯಕ್ಕೆ ತಕ್ಕಂತೆ ಒಳ್ಳೆಯದನ್ನು ಗ್ರಹಣ ಮಾಡಿದಾಗ, ಒಳ್ಳೆಯದನ್ನು ಶ್ರದ್ಧಾಪೂರ್ವಕವಾಗಿ ಗ್ರಹಣ ಮಾಡಿದಾಗ ಅದು ಸಮ್ಯಕ್ತ ರೂಪದಲ್ಲಿ ಕನ್ವರ್ಟ್ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಒಳ್ಳೆಯದು ಕೆಟ್ಟದ್ದು ಗೊತ್ತಾಯಿತು, ನಿರ್ಣಯನೂ ಆಗಿದೆ. ಆದರೆ ನಿರ್ಣೀತ ವಸ್ತುವನ್ನು ಯಾರೋ ಮತ್ತೊಬ್ಬರ ಬಲವಂತಿಕೆಯಿಂದ ಒಳ್ಳೆಯದನ್ನು ಸ್ವೀಕಾರ ಮಾಡ್ತೀವಿ ಮತ್ತು ಕೆಟ್ಟದ್ದನ್ನು ತ್ಯಾಗ ಮಾಡ್ತೀವಿ. ಮತ್ತೊಬ್ಬರ ಬಲವಂತಿಕೆಯಿಂದ ಅನ್ರಿ, ಮತ್ತೊಬ್ಬರ ಬಗ್ಗೆ ನಮ್ಮ ಶ್ರದ್ಧೆ ಇತ್ತು ಅಥವಾ ಅವರಿಂದ ನಮಗೆ ಬಹಳ ಒಂದು ಸ್ನೇಹ ಇತ್ತು, ಅನುರಾಗ ಇತ್ತು, ಸಂಬಂಧ ಇತ್ತು, ಪ್ರೀತಿ ಇತ್ತು. ಆ ಪ್ರೀತಿ ಇರುವಾಗ ಮತ್ತೊಬ್ಬರು ಏನು ಹೇಳ್ತಾರಲ್ಲ ಅದನ್ನು ನಾವು ಕೇಳಲಿಕ್ಕೆ ತಯಾರಾಗ್ತೀವಿ. ಗುರುಗಳು ಹೇಳಿದರು ಇದನ್ನು ಮಾಡಬೇಡ, ಸ್ವೀಕಾರ ಮಾಡಿಬಿಟ್ಟ. ಯಾಕೆ? ಪ್ರೀತಿ ಇತ್ತು. ಯಾರ ಬಗ್ಗೆ ಪ್ರೀತಿ? ಗುರುವಿನ ಬಗ್ಗೆ ಪ್ರೀತಿ ಇತ್ತು. ಆ ಗುರುವಿನ ಪ್ರೀತಿಯ ಕಾರಣದಿಂದ ಆ ವಸ್ತುವನ್ನು ಬಿಟ್ಟುಬಿಟ್ಟ. ಆದರೆ ಇದು ಬಿಡುವಂತಹ ವಸ್ತು ಇದೆ, ಇದನ್ನು ನಾನು ನನಗಾಗಿ, ನನ್ನ ಹಿತಕ್ಕಾಗಿ, ನನ್ನ ಸುಖಕ್ಕಾಗಿ, ನನ್ನ ಕಲ್ಯಾಣಕ್ಕಾಗಿ ಇದನ್ನು ಬಿಡಬೇಕು ಅಂತ ವಿಚಾರ ಬಂದಿಲ್ಲ. ಗುರುಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಬಿಟ್ಬಿಡೋಣ. ಜೀವ ಇಲ್ಲಿ ಸಮ್ಯಕ್ ದೃಷ್ಟಿ ಆಯಿತು ಅಥವಾ ಮಿಥ್ಯಾ ದೃಷ್ಟಿ ಇದೆ? ಇನ್ನು ಶ್ರದ್ಧಾ ಇಲ್ಲ. ಗುರುವಿನ ಅನುರಾಗದಿಂದ, ಗುರುವಿನ ಆದೇಶವನ್ನು ಮನ್ನಿಸಿ, ಗುರುವಿನ ಸಂಕೇತವನ್ನು ತಿಳ್ಕೊಂಡು ತಕ್ಷಣ ನಾನು ಬಿಡ್ತೇನೆ ಅಂತೇಳಿ ಬಿಟ್ಬಿಟ್ಟಿದ್ದಾನೆ. ಆಮೇಲೆ ಜೀವನ ಪರ್ಯಂತ ಬಿಟ್ಟಿರಬೇಕು ಅಂತಂದ್ರೂ ತಯಾರ. ಜೀವನ ಪರ್ಯಂತನೂ ಬಿಡ್ತೇನೆ. ಆದರೆ ಈ ಗಾಡಿ ಅನುರಾಗದಿಂದ ನಡೆದಿದೆ, ಸಮ್ಯಕ್ತದಿಂದಿಲ್ಲ. ಆದೇಶದಿಂದ ನಡೆದಿದೆ, ಸಮ್ಯಕ್ತಪೂರ್ವಕ ನಡೆದಿಲ್ಲ. ಹೇಗೆ ನಡಿಬೇಕು? ಅನುರಾಗದಿಂದ ನಡೀಬೇಕು ಅಥವಾ ಸಮ್ಯಕ್ತದಿಂದ? ಅನುರಾಗ ಇರಲಿ ಅಥವಾ ಇಲ್ಲದೇ ಇರಲಿ, ಆದರೆ ಯಾವ ವಸ್ತುವನ್ನು ನಾವು ಬಿಡ್ತೀವಲ್ಲ ಅದು ನಮ್ಮ ಕಲ್ಯಾಣಕ್ಕಾಗಿ ಬಿಡಬೇಕು, ಶ್ರದ್ಧೆಯಿಂದ ಬಿಡಬೇಕು. ಒಳ್ಳೆಯದನ್ನು ಒಳ್ಳೆಯದಂತ ತಿಳ್ಕೊಂಡು ಒಳ್ಳೆಯದ್ರ ಮೇಲೆ ವಿಶಿಷ್ಟ ನಂಬಿಕೆ ಮತ್ತು ಕೆಟ್ಟದ್ರ ಮೇಲೆ ವಿಶಿಷ್ಟ ತ್ಯಾಗ ಭಾವ ಇದ್ದಾಗ ಆ ವಸ್ತುವನ್ನು ಯಾವಾಗ ಬಿಡ್ತೇವೆ ಆವಾಗ ಸಮ್ಯಕ್ ದೃಷ್ಟಿ ಅಂತ ಅನ್ನಿಸಿಕೊಳ್ತೇವೆ.